ಭ್ರಷ್ಟರ ಖಜಾನೆಗೆ ನಿನ್ನೆ ಲೋಕ ದಾಂಗುಡಿಯನ್ನ ಬೀಸಿತು. ಕಂತೆ ಕಂತೆ ಹಣ ಚಿನ್ನಾಭರಣ ಕಂಡು ಶಾಕ್ ಆದ್ರು ಲೋಕಾಯುಕ್ತರು. ಏಕಕಾಲದಲ್ಲಿ ಲೋಕಾಯುಕ್ತ 40 ಕಡೆ ರೇಡ್ ಮಾಡಿದ್ರು. 8 ಅಧಿಕಾರಿಗಳ ಮನೆ ಕಚೇರಿಯ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ರು. ಅಧಿಕಾರಿಗಳ ಸಂಪತ್ತಿನ ಕೋಟೆಯನ್ನ ಕಂಡು ಲೋಕಾಯುಕ್ತರು ಶಾಕ್ಗೆ ಒಳಗಾಗಿದ್ದಾರೆ. ಆಯಾ ಜಿಲ್ಲಾ ಠಾಣೆಗಳಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಭ್ರಷ್ಟರ ಖಜಾನೆಗೆ ನಿನ್ನೆ ಭ್ರಷ್ಟರ ಬೇಟೆಗೆ ಬಲೆಯನ್ನ ಬೀಸಿದ್ರು ಲೋಕಾಯುಕ್ತರು. ಅದರಲ್ಲೂ ಕೂಡ ನಿನ್ನೆ ಮಾಡಿದಂತಹ ರೇಡ್ನಲ್ಲಿ ಕಂತೆ ಕಂತೆ ಹಣ ಚಿನ್ನಾಭರಣವನ್ನ ಕಂಡು ಸ್ವತಃ ಲೋಕಾಯುಕ್ತರೇ ಶಾಕ್ಗೆ ಒಳಗಾಗಿದ್ದಾರೆ. ಅಂದ್ರೆ ಅಪಾರ ಪ್ರಮಾಣದ ಚಿನ್ನಾಭರಣಗಳನ್ನ ಕಂತೆ ಕಂತೆ ಹಣವನ್ನ ಎಲ್ಲಿ ಅಡಗಿಸಿಟ್ಟಿದ್ರು, ಅದರ ಮೂಲಗಳೇನು, ಹೇಗೆ ಸಿಕ್ತು ಅನ್ನೋದನ್ನ ನೋಡಿ ದಂಗಾಗಿದ್ದಾರೆ. ಇನ್ನು 8 ಅಧಿಕಾರಿಗಳ ಮನೆಯನ್ನ ಕಚೇರಿಯನ್ನ ಕೂಡ ಸೇರಿದಂತೆ ಹಲವು ಕಡೆ ದಾಳಿಯನ್ನ, ಅದರಲ್ಲೂ ಕೂಡ 40 ಕಡೆ ರೇಡ್ ಮಾಡಿರೋದು. ನೆನ್ನೆ ಅಧಿಕಾರಿಗಳ ಸಂಪತ್ತಿನ ಕೋಟೆಯನ್ನ ಕಂಡು ಲೋಕಾಯುಕ್ತರು ಶಾಕ್ಗೆ ಒಳಗಾಗಿರೋದು. ಅಂದ್ರೆ ಸಂಪತ್ತಿನ ಖಜಾನೆ ಅಂತ ಹೇಳಿದ್ರೆ ಕಂತೆ ಕಂತೆ ಹಣ, ಅಂದ್ರೆ ಅವರಿಗೆ ಬರ್ತಾ ಇರುವಂತಹ ಸ್ಯಾಲರಿಯನ್ನ ಮೀರಿ ಕೆಲವೊಂದಷ್ಟು ಮೂಲಾದಾಯವನ್ನ ಕೂಡ ಮೀರಿ ಹಣವನ್ನ ಸಂಗ್ರಹಣೆ ಮಾಡಿಕೊಂಡಿದ್ರು. ಹಾಗಾಗಿ ಆಯಾ ಜಿಲ್ಲಾ ಠಾಣೆಗಳಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಹೇಳ್ತಾ ಹೋಗ್ತೀವಿ ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟು ಆಭರಣಗಳು ಅಥವಾ ಹಣವನ್ನ ಸೀಸ್ ಮಾಡಲಾಗಿತ್ತು ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಆದರೆ ಏಕಕಾಲದಲ್ಲಿ ಲೋಕಾಯುಕ್ತ 40 ಕಡೆ ರೇಡ್ ಮಾಡಿದ ಪರಿಣಾಮ 8 ಅಧಿಕಾರಿಗಳ ಮನೆ ಕಚೇರಿ ಮೇಲೆ ಕೂಡ ರೇಡ್ ಮಾಡಿದ್ರು. ಕಂತೆ ಕಂತೆ ಹಣ ಚಿನ್ನಾಭರಣವನ್ನ ಕಂಡು ಶಾಕ್ಗೆ ಒಳಗಾಗಿದ್ದಾರೆ. ಪದೇ ಪದೇ ಲೋಕಾಯುಕ್ತ ದಾಳಿ ಮಾಡಿದಾಗ ಅಥವಾ ಇಡಿ ರೇಡ್ ಮಾಡಿದಾಗ ಕಂತೆ ಕಂತೆ ಹಣ ಕಾಣುವುದೇನು ಸಾಮಾನ್ಯದ ವಿಚಾರ ಅಲ್ಲ.